ಕುಣಿಗಲ್ ತಾಲೂಕು ಕಚೇರಿಯಲ್ಲಿ ಇಂದು ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ವಿದ್ಯುತ್ ಅವಘಡದಿಂದ ಮೃತಪಟ್ಟ ಕುಣಿಗಲ್ ತಾಲೂಕಿನ ಚೊಟ್ನಳ್ಳಿ ಗ್ರಾಮದ ಅಜ್ಜಿ ಹಾಗೂ ಮೊಮ್ಮಕ್ಕರ ಅವರ ಕುಟುಂಬಸ್ಥರಿಗೆ ಸರ್ಕಾರದ ವತಿಯಿಂದ ತಲಾ 5 ಲಕ್ಷದಂತೆ ಹಾಗೂ ಮಗುವಿನ ತಾಯಿಗೆ 10 ಲಕ್ಷ ರೂಪಾಯಿಯ ಚೆಕ್ ಅನ್ನು ವಿತರಿಸಲಾಯಿತು. ಇನ್ನು ಈ ಸಭೆಯಲ್ಲಿ ಅತಿ ಹೆಚ್ಚಾಗಿ ಕಂದಾಯ ಇಲಾಖೆಯ ಸಮಸ್ಯೆಗಳನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಅಮೃತೂರು ಹೋಬಳಿ ಕೆರಂಗೂರು ಗ್ರಾಮದಲ್ಲಿ ಸುಮಾರು ಮನೆಗಳು ಇದ್ದು ಸರ್ವೆ ನಂಬರ್ 43ರಲ್ಲಿ ಕಂದಾಯ ಗ್ರಾಮವನ್ನಾಗಿ ಮಾಡಲು ವರದಿ ಸಲ್ಲಿಸಲು ಮೀನಾಮೇಷ ಎನ್ನಿಸುತ್ತಿದ್ದಾರೆ ಎಂದು ಅಮೃತೂರು ರಾಜಸ್ವ ನಿರೀಕ್ಷಕರ ಮೇಲೆ ಶಾಸಕರು ಕೆಂಡಾಮಂಡಲವಾದರು. ಕೊತ್ತಗೇರಿ ಹೋಬಳಿ ಬಾಗೇನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಕುಡಿಯುವ ನೀರು ಇಲ್ಲದೆ ತುಂಬಾ ಸಮಸ್ಯೆಯಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದಾಗ ತಕ್ಷಣ ಸಂಬಂಧಪಟ್ಟ ಪಿಡಿಒ ಅವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ತಕ್ಷಣದಲ್ಲಿ ಟ್ಯಾಂಕರ್ ಮುಖಾಂತರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಗ್ರಾಮಕ್ಕೆ ಒದಗಿಸಬೇಕು ಎಂದರು. ಹಾಗೂ ಸ್ಥಳದಲ್ಲಿದ್ದ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ತಾಲೂಕಿನಲ್ಲಿ ಎಲ್ಲಿ ಎಲ್ಲ ನೀರಿನ ಸಮಸ್ಯೆ ಇದೆಯೋ ತಕ್ಷಣ ಅಲ್ಲಿ ಎಲ್ಲ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೈಗೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕರಿಯ ನಾಯಕ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಸಂತ್ ಕುಮಾರ್, ಭೂ ಸಹಾಯಕ ನಿರ್ದೇಶಕರಾದ ಪ್ರಭು ಸರ್, ಪೊಲೀಸ್ ಇನ್ಸ್ಪೆಕ್ಟರ್ ಮಧ್ಯನಾಯಕ್ ಹಾಗೂ ಸಂಬಂಧಪಟ್ಟ ಎಲ್ಲಾ ಇಲಾಖೆಯ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಚೊಟ್ನಳ್ಳಿಯ ಗ್ರಾಮದಲ್ಲಿ ಲತಾ ಎಂಬ ಮಹಿಳೆ ಕರೆಂಟ್ ಶಾಕ್ನ ಅವಘಡ ಆಗಿ ಸಾವಾದಂಥ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರದ ವತಿಯಿಂದ ಸುಮಾರು 5 ಲಕ್ಷ ರೂಪಾಯಿಯಷ್ಟು ಸಹಕಾರವನ್ನು ಅನುದಾನವನ್ನು ಕೊಡಿಸ್ತಾ ಇದ್ದೇವೆ. ಜೀವ ಹೋದಾದ್ಮೇಲೆ ಜೀವವನ್ನು ಮರುಕಳಿಸಲಿಕ್ಕೆ ಆಗೋದಿಲ್ಲ. ಆದರೆ ಆರ್ಥಿಕವಾಗಿ ಸಣ್ಣದಾದಂಥ ಸಹಾಯ ಮಾಡುವಂಥ ಹಿನ್ನೆಲೆಯಲ್ಲಿ ಇವತ್ತು ಜಗದೀಶ್ ಅವ್ರಿಗೆ ನಾನು ಒಂದು ಪ್ರಯತ್ನವನ್ನು ಮಾಡಿ ಎಲ್ಲ ರೀತಿಯಲ್ಲೂ ಅನುಕೂಲತೆ ಮಾಡುವಂಥ ಒಂದು ಪುಟ್ಟ ಹೆಜ್ಜೆ ಇಟ್ಟಿದ್ದೇವೆ ಎಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನೆಕ್ಸ್ಟ್ ಮಗಳ ನೀನು ಈ ದುಡ್ಡನ್ನ ಅವ್ರು ಕೊಡೋಕೆ ಹೋಗ್ಬೇಡ, ನಿಮ್ಮ ಬ್ಯಾಂಕಲ್ಲಿ ಬರುತ್ತೆ, ಬಡ್ಡಿ ಹಿಡ್ಕೊ ಇಲ್ಲ ಸೈಡ್ ತಗೋ. ಸಾವಾದಂಥ ಮಹಿಳೆ ಜೊತೆಗೆ ಮಗು ಇತ್ತು. ಸುಮಾರು ಎಷ್ಟು ವರ್ಷ? 14 ವರ್ಷದ ಮಗು ಹಿನ್ನೆಲೆಯಲ್ಲಿ ತಾಯಿ ಮತ್ತು ಮಗು ನೀವೆಲ್ಲ ನೋಡಿದ್ರೆ ಜ್ಞಾಪಿಸ್ಕೊತೀನಿ. ಆ ಒಂದು ಹಿನ್ನೆಲೆಯಲ್ಲಿ ಅಜ್ಜಿ ಮತ್ತು ಮೊಮ್ಮಗ ಸತ್ತಿದ್ದಂಥದ್ದು. ಸೊ ಹಾಗೆ ನಾಟಿ ಮಾಡೋಕ್ಕಂಥ ಸಂದರ್ಭ. ಹಾಗಾಗಿ ಅವ್ರಿಗೂ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀವಿ. ನೀನೇನು ಮಾಡ್ತಾ ಇದೆಯಾ? ಎಷ್ಟು ಜನ ಮಕ್ಕಳು ನಿಮಗೆ? ಇವಾಗ ಇನ್ನೊಬ್ಬ ಮಗಳಿದ್ದಾರ? ಗಂಡ ಏನು ಮಾಡ್ತಾನೆ? ಯಾಕೆ ಬಂದಿಲ್ಲ? ದುಡ್ಬೇಡ ಹೋಗಿ ಬಾರಪ್ಪ. ಇದು ಹೇಮಂತ್ ಒಬ್ಬ ಇವಾಗ ಗಣೇಶ ಹಬ್ಬ ಪ್ರಯುಕ್ತ ಎಲ್ಲೋ ಒಂದು ಕಡೆ ಲೈಟನ್ನ ಹಾಕ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ವಿದ್ಯುತ್ ಶಕ್ತಿ ಪ್ರವಾಹ ಹರಿದು ಅವನು ಸಾವನ್ನಪ್ಪಿದ್ದಾನೆ. ಆಗ ಇದು ಕಾನೂನು ಚೌಕಟ್ಟಲ್ಲಿ ಭಾಳಷ್ಟು ಕಟುವಾದಂಥ ಒಂದು ಸನ್ನಿವೇಶದಲ್ಲಿ ಮಂತ್ರಿಗಳು, ನಾನು ವಿಶೇಷವಾಗಿ ಜಾರ್ಜ್ ಸರ್ಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಒಂದು ಮನವಿ ಮೇರೆಗೆ ವಿಶೇಷವಾದಂಥ ಒಂದು ಕೇಸ್ ಅಂತ ಕನ್ಸಿಡರ್ ಮಾಡಿ ಸ್ಪೆಷಲ್ ಕೇಸಲ್ಲಿ ಇವತ್ತು ಕಾಂಪನ್ಸೇಷನ್ ಕೊಡುವಂಥದ್ದನ್ನು ಮಾಡಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಮತ್ತು ನಮ್ಮ ಮಂತ್ರಿಗಳಾದಂಥ ಜಾರ್ಜ್ ಸರ್ಗೆ ನಾನು ವಿಶೇಷವಾಗಿ ಅಭಿಯಂತರಿಗೆ ಧನ್ಯವಾದ ಹೇಳಲಿಕ್ಕೆ ಎಲ್ಲ ಜನಗಳು ಇವನು ಆರ್ಐ ಮೇಲೆ ಅಲಿಗೇಷನ್ ಇದೆ, ಇವನು ಈಸ್ ಡಿಸ್ಕರೇಜಿಂಗ್ ದಿ ಪ್ರೋಸೆಸ್, ಈಸ್ ಹೋಲ್ಡಿಂಗ್ ದಿ ಪ್ರೋಸೆಸ್. ಅದಕ್ಕೋಸ್ಕರನೇ ಜನ ರೊಚ್ಚಿಗೆ ಬಂದಿರೋದು. ಆರ್ಐ ಮೇಲೆ ನಮಗೆ ಅಲಿಗೇಷನ್ಸ್ ಇದೆ, ಚೇಂಜ್ ಮಾಡ್ರಿ. ಇವಾಗ ಬರ್ಕೊಂಡ್ರಿ ಎಲ್ಲ ಬೇರೆ ಕಡೆ ಇದು ಚೇಂಜ್ ಮಾಡಿ ಬರ್ಕೊಳ್ಳಿ. ನೀವು ಅವರೇ ಬರ್ಕೊಳ್ಳಮ್ಮ. ಈ ಸಭೆಯಲ್ಲಿ ಆರ್ಐ ಅಮೃತೂರು ಆರ್ಐ ಬಗ್ಗೆ ಅಲಿಗೇಷನ್ ಬಂದಿರೋದ್ರಿಂದ ಇಂಟರ್ಚೇಂಜ್ ಮಾಡಲಿಕ್ಕೆ ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಮಾಡಬೇಕು ನಮ್ಮ ತಹಸೀಲ್ದಾರ್ ನಿರ್ಧಾರ ತಗೊಳ್ಳಿ. ಓಕೆ ಆಯಿತು.